ಇನ್ನ ಮಲ್ಟಿಪ್ಲೆಕ್ಸ್ ನಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ ಅಂತ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿ ಮಾಡಿದವರ ಮಾಹಿತಿ ಇರುತ್ತೆ, ನಗದು ರೂಪದಲ್ಲಿ ಖರೀದಿಸಿದವರ ಮಾಹಿತಿ ಇರಲ್ಲ. ಆ ಹಣವನ್ನ ಜನಪರ ಕಲ್ಯಾಣ ಕಾರ್ಯಕ್ರಮಕ್ಕೆ ಬಳಸಿ. ಈ ವಿಚಾರ ಶೋ ಆರಂಭಕ್ಕೂ ಮುನ್ನ ಜನರಿಗೆ ತಿಳಿಸಿ. ನೀವು ಸಂಗ್ರಹಿಸಿದ ಎಲ್ಲ ಮಾಹಿತಿ ಕೋರ್ಟ್ಗೆ ನೀಡಬೇಕು ಅಂತ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ನೀಡಿದ್ದಾರೆ ಹೈಕೋರ್ಟ್. ಏಕರೂಪ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಆಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಕೋರ್ಟ್ ಈ 200 ರೂಪಾಯಿ ಟಿಕೆಟ್ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ಕೊಟ್ಟಿದೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ. ಸರ್ಕಾರದ ಆದೇಶ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. 200 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನೀವೀಗ ಸ್ಟೇ ಇದೆ, ಸರ್ಕಾರದ ಆದೇಶ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಹೆಚ್ಚೆಚ್ಚು ದುಡ್ಡನ್ನ ತಗೊಂಡಿರ್ತೀರಿ. ಆ ಎಲ್ಲ ಲೆಕ್ಕ ಇಟ್ಕೋಬೇಕು. ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದ್ದೇ ಆದರೆ ಎಲ್ಲ ಹಣವನ್ನ ಹೆಚ್ಚುವರಿ ಎಷ್ಟು ದುಡ್ಡು ತಗೊಂಡಿದ್ದೀರೋ ಅದನ್ನು ವಾಪಸ್ ನೀಡಬೇಕು ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿ ಮಾಡಿದವ್ರ ಮಾಹಿತಿ ಇರುತ್ತೆ, ಇನ್ನ ಕ್ಯಾಶ್ ಅಲ್ಲಿ ಬಂದು ಏನ್ ತಗೊಂಡಿರ್ತಾರೆ ಅಂತವ್ರ ಮಾಹಿತಿ ಇರಲ್ಲ. ಹಣನ ಜನಪರ ಕಲ್ಯಾಣಕ್ಕೆ ಬಳಸಿ ಅಂತ ಹೇಳಿದ್ದಾರೆ. ಇನ್ನ ಮಲ್ಟಿಪ್ಲೆಕ್ಸ್ ನಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ ಅಂತ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿ ಮಾಡಿದವರ ಮಾಹಿತಿ ಇರುತ್ತೆ, ನಗದು ರೂಪದಲ್ಲಿ ಖರೀದಿಸಿದವರ ಮಾಹಿತಿ ಇರಲ್ಲ. ಆ ಹಣವನ್ನ ಜನಪರ ಕಲ್ಯಾಣ ಕಾರ್ಯಕ್ರಮಕ್ಕೆ ಬಳಸಿ. ಈ ವಿಚಾರ ಶೋ ಆರಂಭಕ್ಕೂ ಮುನ್ನ ಜನರಿಗೆ ತಿಳಿಸಿ. ನೀವು ಸಂಗ್ರಹಿಸಿದ ಎಲ್ಲ ಮಾಹಿತಿ ಕೋರ್ಟ್ಗೆ ನೀಡಬೇಕು ಅಂತ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ನೀಡಿದ್ದಾರೆ ಹೈಕೋರ್ಟ್. ಏಕರೂಪ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಆಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಕೋರ್ಟ್ ಈ 200 ರೂಪಾಯಿ ಟಿಕೆಟ್ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ಕೊಟ್ಟಿದೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ. ಸರ್ಕಾರದ ಆದೇಶ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. 200 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನೀವೀಗ ಸ್ಟೇ ಇದೆ, ಸರ್ಕಾರದ ಆದೇಶ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಹೆಚ್ಚೆಚ್ಚು ದುಡ್ಡನ್ನ ತಗೊಂಡಿರ್ತೀರಿ. ಆ ಎಲ್ಲ ಲೆಕ್ಕ ಇಟ್ಕೋಬೇಕು. ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದ್ದೇ ಆದರೆ ಎಲ್ಲ ಹಣವನ್ನ ಹೆಚ್ಚುವರಿ ಎಷ್ಟು ದುಡ್ಡು ತಗೊಂಡಿದ್ದೀರೋ ಅದನ್ನು ವಾಪಸ್ ನೀಡಬೇಕು ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿ ಮಾಡಿದವ್ರ ಮಾಹಿತಿ ಇರುತ್ತೆ, ಇನ್ನ ಕ್ಯಾಶ್ ಅಲ್ಲಿ ಬಂದು ಏನ್ ತಗೊಂಡಿರ್ತಾರೆ ಅಂತವ್ರ ಮಾಹಿತಿ ಇರಲ್ಲ. ಹಣನ ಜನಪರ ಕಲ್ಯಾಣಕ್ಕೆ ಬಳಸಿ ಅಂತ ಹೇಳಿದ್ದಾರೆ. ಇನ್ನ ಮಲ್ಟಿಪ್ಲೆಕ್ಸ್ ನಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ ಅಂತ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿ ಮಾಡಿದವರ ಮಾಹಿತಿ ಇರುತ್ತೆ, ನಗದು ರೂಪದಲ್ಲಿ ಖರೀದಿಸಿದವರ ಮಾಹಿತಿ ಇರಲ್ಲ. ಆ ಹಣವನ್ನ ಜನಪರ ಕಲ್ಯಾಣ ಕಾರ್ಯಕ್ರಮಕ್ಕೆ ಬಳಸಿ. ಈ ವಿಚಾರ ಶೋ ಆರಂಭಕ್ಕೂ ಮುನ್ನ ಜನರಿಗೆ ತಿಳಿಸಿ. ನೀವು ಸಂಗ್ರಹಿಸಿದ ಎಲ್ಲ ಮಾಹಿತಿ ಕೋರ್ಟ್ಗೆ ನೀಡಬೇಕು ಅಂತ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ನೀಡಿದ್ದಾರೆ ಹೈಕೋರ್ಟ್. ಏಕರೂಪ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಆಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಕೋರ್ಟ್ ಈ 200 ರೂಪಾಯಿ ಟಿಕೆಟ್ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ಕೊಟ್ಟಿದೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ. ಸರ್ಕಾರದ ಆದೇಶ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. 200 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನೀವೀಗ ಸ್ಟೇ ಇದೆ, ಸರ್ಕಾರದ ಆದೇಶ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಹೆಚ್ಚೆಚ್ಚು ದುಡ್ಡನ್ನ ತಗೊಂಡಿರ್ತೀರಿ. ಆ ಎಲ್ಲ ಲೆಕ್ಕ ಇಟ್ಕೋಬೇಕು. ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದ್ದೇ ಆದರೆ
ಎಲ್ಲ ಹಣವನ್ನ ಹೆಚ್ಚುವರಿ ಎಷ್ಟು ದುಡ್ಡು ತಗೊಂಡಿದ್ದೀರೋ ಅದನ್ನು ವಾಪಸ್ ನೀಡಬೇಕು ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ಅಲ್ಲಿ ಟಿಕೆಟ್ ಖರೀದಿ ಮಾಡಿದವ್ರ ಮಾಹಿತಿ ಇರುತ್ತೆ. ಇನ್ನ ಕ್ಯಾಶ್ ಅಲ್ಲಿ ಬಂದು ಏನ್ ತಗೊಂಡಿರ್ತಾರೆ ಅಂತವ್ರ ಮಾಹಿತಿ ಇರಲ್ಲ. ಹಣನ ಜನಪರ ಕಲ್ಯಾಣಕ್ಕೆ ಬಳಸಿ ಅಂತ ಹೇಳಿದ್ದಾರೆ. ಇನ್ನ ಮಲ್ಟಿಪ್ಲೆಕ್ಸ್ ನಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ ಅಂತ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿ ಮಾಡಿದವರ ಮಾಹಿತಿ ಇರುತ್ತೆ, ನಗದು ರೂಪದಲ್ಲಿ ಖರೀದಿಸಿದವರ ಮಾಹಿತಿ ಇರಲ್ಲ. ಆ ಹಣವನ್ನ ಜನಪರ ಕಲ್ಯಾಣ ಕಾರ್ಯಕ್ರಮಕ್ಕೆ ಬಳಸಿ. ಈ ವಿಚಾರ ಶೋ ಆರಂಭಕ್ಕೂ ಮುನ್ನ ಜನರಿಗೆ ತಿಳಿಸಿ. ನೀವು ಸಂಗ್ರಹಿಸಿದ ಎಲ್ಲ ಮಾಹಿತಿ ಕೋರ್ಟ್ಗೆ ನೀಡಬೇಕು ಅಂತ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ನೀಡಿದ್ದಾರೆ ಹೈಕೋರ್ಟ್. ಏಕರೂಪ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಆಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಕೋರ್ಟ್ ಈ 200 ರೂಪಾಯಿ ಟಿಕೆಟ್ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ಕೊಟ್ಟಿದೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ. ಸರ್ಕಾರದ ಆದೇಶ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. 200 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನೀವೀಗ ಸ್ಟೇ ಇದೆ, ಸರ್ಕಾರದ ಆದೇಶ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಹೆಚ್ಚೆಚ್ಚು ದುಡ್ಡನ್ನ ತಗೊಂಡಿರ್ತೀರಿ. ಆ ಎಲ್ಲ ಲೆಕ್ಕ ಇಟ್ಕೋಬೇಕು. ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದ್ದೇ ಆದರೆ ಎಲ್ಲ ಹಣವನ್ನ ಹೆಚ್ಚುವರಿ ಎಷ್ಟು ದುಡ್ಡು ತಗೊಂಡಿದ್ದೀರೋ ಅದನ್ನು ವಾಪಸ್ ನೀಡಬೇಕು ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ಅಲ್ಲಿ ಟಿಕೆಟ್ ಖರೀದಿ ಮಾಡಿದವ್ರ ಮಾಹಿತಿ ಇರುತ್ತೆ, ಇನ್ನ ಕ್ಯಾಶ್ ಅಲ್ಲಿ ಬಂದು ಏನ್ ತಗೊಂಡಿರ್ತಾರೆ ಅಂತವ್ರ ಮಾಹಿತಿ ಇರಲ್ಲ. ಹಣನ ಜನಪರ ಕಲ್ಯಾಣಕ್ಕೆ ಬಳಸಿ ಅಂತ ಹೇಳಿದ್ದಾರೆ. ಇನ್ನ ಮಲ್ಟಿಪ್ಲೆಕ್ಸ್ ನಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ ಅಂತ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿ ಮಾಡಿದವರ ಮಾಹಿತಿ ಇರುತ್ತೆ, ನಗದು ರೂಪದಲ್ಲಿ ಖರೀದಿಸಿದವರ ಮಾಹಿತಿ ಇರಲ್ಲ. ಆ ಹಣವನ್ನ ಜನಪರ ಕಲ್ಯಾಣ ಕಾರ್ಯಕ್ರಮಕ್ಕೆ ಬಳಸಿ. ಈ ವಿಚಾರ ಶೋ ಆರಂಭಕ್ಕೂ ಮುನ್ನ ಜನರಿಗೆ ತಿಳಿಸಿ. ನೀವು ಸಂಗ್ರಹಿಸಿದ ಎಲ್ಲ ಮಾಹಿತಿ ಕೋರ್ಟ್ಗೆ ನೀಡಬೇಕು ಅಂತ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ನೀಡಿದ್ದಾರೆ ಹೈಕೋರ್ಟ್. ಏಕರೂಪ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಆಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಕೋರ್ಟ್ ಈ 200 ರೂಪಾಯಿ ಟಿಕೆಟ್ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆ ಕೊಟ್ಟಿದೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ ಖರೀದಿ ಹಣದ ಲೆಕ್ಕ ಇಟ್ಕೊಳ್ಳಿ. ಸರ್ಕಾರದ ಆದೇಶ ಎತ್ತಿ ಹಿಡಿದ್ರೆ ಹಣ ವಾಪಸ್ ನೀಡಬೇಕು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. 200 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನೀವೀಗ ಸ್ಟೇ ಇದೆ, ಸರ್ಕಾರದ ಆದೇಶ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಹೆಚ್ಚೆಚ್ಚು ದುಡ್ಡನ್ನ ತಗೊಂಡಿರ್ತೀರಿ. ಆ ಎಲ್ಲ ಲೆಕ್ಕ ಇಟ್ಕೋಬೇಕು. ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದ್ದೇ ಆದರೆ ಎಲ್ಲ ಹಣವನ್ನ ಹೆಚ್ಚುವರಿ ಎಷ್ಟು ದುಡ್ಡು ತಗೊಂಡಿದ್ದೀರೋ ಅದನ್ನು ವಾಪಸ್ ನೀಡಬೇಕು ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೆಚ್ಚುವರಿಯಾಗಿ ಪಡೆದಿರುವ ಹಣ ವಾಪಸ್ ನೀಡಬೇಕು. ಆನ್ಲೈನ್ ಅಲ್ಲಿ ಟಿಕೆಟ್ ಖರೀದಿ ಮಾಡಿದವ್ರ ಮಾಹಿತಿ ಇರುತ್ತೆ, ಇನ್ನ ಕ್ಯಾಶ್ ಅಲ್ಲಿ ಬಂದು ಏನ್ ತಗೊಂಡಿರ್ತಾರೆ ಅಂತವ್ರ ಮಾಹಿತಿ ಇರಲ್ಲ. ಹಣನ ಜನಪರ ಕಲ್ಯಾಣಕ್ಕೆ ಬಳಸಿ ಅಂತ ಹೇಳಿದ್ದಾರೆ.